ರಾತ್ರಿ 11:57 ನಗರದ ಹೊರವಲಯದಲ್ಲಿದ್ದ ಹಳೆಯ ಟೆಲಿಫೋನ್ ಎಕ್ಸ್ಚೇಂಜ್ನಲ್ಲಿ ಆದಿತ್ಯ ಒಬ್ಬನೇ ನೈಟ್ ಶಿಫ್ಟ್ ಮಾಡುತ್ತಿದ್ದ. ಮೊಬೈಲ್ ಯುಗ ಬಂದ ನಂತರ ಆ ಕಚೇರಿಗೆ ಕೆಲಸವೇ ಇರಲಿಲ್ಲ. ತಿಂಗಳಿಗೆ 2-3 ದೂರುಗಳು ಬಂದರೆ ಹೆಚ್ಚು. ಆದರೆ ಆ ರಾತ್ರಿ ಅನೇಕ ವರ್ಷಗಳಿಂದ ಮೊಳಗದ ಹಳೆಯ ಲ್ಯಾಂಡ್ಲೈನ್ ಏಕಾಏಕಿ ಮೊಳಗಿತು. ಆದಿತ್ಯ ಅಚ್ಚರಿಯಿಂದ ರಿಸೀವರ್ ಎತ್ತಿದ. ಹಲೋ. ಕೆಲವು ಕ್ಷಣ ಮೌನದ ನಂತರ ಒಬ್ಬ ಮಹಿಳೆಯ ಗಾಬರಿಯ ಧ್ವನಿ ಕೇಳಿಸಿತು. ದಯವಿಟ್ಟು ಬೇಗ ಬನ್ನಿ, ಅವನು ನನ್ನನ್ನು ಕೊಲ್ಲುತ್ತಾನೆ. ಕರೆ ಕಡಿದು ಹೋಯಿತು. ಕಾಲ್ ಟ್ರೇಸ್ ಮಾಡಲು ಪ್ರಯತ್ನಿಸಿದ. ಆದರೆ ಪರದೆಯ ಮೇಲೆ ಕಾಣಿಸಿಕೊಂಡ ವಿಳಾಸ ನೋಡಿ ಅವನ ಕೈ ನಡುಗಿತು. ಲೈನ್ ಸಂಖ್ಯೆ 2476. ಆ ಲೈನ್ 15 ವರ್ಷಗಳ ಹಿಂದೆ ಶಾಶ್ವತವಾಗಿ ತೆಗೆದುಹಾಕಲಾಗಿತ್ತು. ಮರುದಿನ ಕುತೂಹಲದಿಂದ ಹಳೆಯ ದಾಖಲೆಗಳನ್ನು ಹುಡುಕಿದ. ಆ ಸಂಖ್ಯೆ ನಗರದ ಅಂಚಿನಲ್ಲಿದ್ದ ನೀಲಕಂಠ ವಿಲ್ಲಾ ಎಂಬ ಬಂಗಲೆಯದ್ದು. ಫೈಲ್ನ ಕೊನೆಯ ಟಿಪ್ಪಣಿಯಲ್ಲಿ ಹೀಗೆ ಬರೆಯಲಾಗಿತ್ತು: 2001ರಲ್ಲಿ ನಡೆದ ಕೊಲೆ ಪ್ರಕರಣದ ನಂತರ ಸಂಪರ್ಕ ಶಾಶ್ವತವಾಗಿ ಸ್ಥಗಿತ. ಸಂಜೆಯೇ ಆದಿತ್ಯ ಆ ಬಂಗಲೆಗೆ ಹೋದ. ಗೇಟ್ ತುಕ್ಕು ಹಿಡಿದಿತ್ತು. ಒಳಗೆ ಗಿಡ ಗಂಟೆಗಳು ಬೆಳೆದಿದ್ದವು. ಬಾಗಿಲು ಅರ್ಧ ತೆರೆದಿತ್ತು. ಧೈರ್ಯ ಮಾಡಿ ಒಳಗೆ ಕಾಲಿಟ್ಟ. ಧೂಳು, ಜೇಡರಬಲೆ, ಒಡೆದ ಪೀಠೋಪಕರಣಗಳು. ಆದರೆ ಒಂದು ಕೊಠಡಿಯಲ್ಲಿ ಮಾತ್ರ ಧೂಳು ಇರಲಿಲ್ಲ. ಅಲ್ಲಿ ಒಂದು ಹಳೆಯ ಟೆಲಿಫೋನ್. ಅದರ ರಿಸೀವರ್ನ ವೈರ್ ನಿಧಾನವಾಗಿ ತೂಗುತ್ತಿತ್ತು. ಯಾರೋ ಈಗಷ್ಟೇ ಮಾತಾಡಿ ಇಟ್ಟಂತಿತ್ತು. ಅಷ್ಟರಲ್ಲಿ ಅದೇ ಫೋನ್ ಮೊಳಗಿತು. ಆದಿತ್ಯ ನಡುಗುತ್ತಾ ರಿಸೀವರ್ ಎತ್ತಿದ. ನೀವು ಇಷ್ಟು ತಡವಾಗಿ ಯಾಕೆ ಬಂದಿರಿ? ಅದೇ ಮಹಿಳೆಯ ಧ್ವನಿ. ನೀವು ಯಾರು? ನಾನು ಸೀಮಾ. ನೀವು ಎಲ್ಲಿದ್ದೀರಿ? ಮೇಲಿನ ಕೊಠಡಿಯಲ್ಲಿ. ಬೇಗ ಬನ್ನಿ. ಆದಿತ್ಯ ಓಡಿದ. ಮೇಲೆ 3 ಕೊಠಡಿಗಳಿದ್ದವು. ಮೊದಲಿನದು ಮತ್ತು ಎರಡನೆಯದು ಖಾಲಿಯಾಗಿತ್ತು. ಮೂರನೆಯದು ಹೊರಗಿನಿಂದ ಬೀಗ ಹಾಕಲಾಗಿತ್ತು. ಬೀಗ ಒಡೆದು ಬಾಗಿಲು ತೆರೆದ. ಒಳಗೆ ಯಾರೂ ಇರಲಿಲ್ಲ. ಒಂದು ಮರದ ಕುರ್ಚಿ. ಅದರ ಮೇಲೆ ಧೂಳು ಹಿಡಿದ ಡೈರಿ. ಮೊದಲ ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ ಹೆಸರು ಸೀಮಾ. ಯಾರಾದರೂ ಈ ಡೈರಿ ಓದುತ್ತಿದ್ದರೆ ನಾನು ಬದುಕಿಲ್ಲ. ಆದಿತ್ಯನ ದೇಹ ತಣ್ಣಗಾಯಿತು. ಮುಂದಿನ ಸಾಲು: ಆದರೆ ನೀವು ನನ್ನ ಧ್ವನಿ ಕೇಳುತ್ತಿದ್ದರೆ ಯಾರೋ ಇನ್ನೂ ನನ್ನನ್ನು ಹುಡುಕುತ್ತಿದ್ದಾರೆ ಎಂದರ್ಥ. ನಂತರ ಅವನು ಮನೆಗೆ ಮರಳಿದ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ರಾತ್ರಿ 2 ಗಂಟೆಗೆ ಮೊಬೈಲ್ ಮೊಳಗಿತು. ಅನ್ನೋನ್ ನಂಬರ್. ಎತ್ತಿದ. ನೀವು ಡೈರಿಯ ಕೊನೆಯ ಪುಟ ಓದಲಿಲ್ಲ. ಕರೆ ಕಡಿತವಾಯಿತು. ಮರುದಿನ ಮತ್ತೆ ಬಂಗಲೆಗೆ ಹೋದ. ಡೈರಿಯ ಕೊನೆಯ ಪುಟ ಖಾಲಿಯಾಗಿತ್ತು. ಆದರೆ ಅವನ ಕಣ್ಣೆದುರೇ ನಿಧಾನವಾಗಿ ಅಕ್ಷರಗಳು ಮೂಡತೊಡಗಿದವು: ನನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ. ಅದರ ಕೆಳಗೆ ಒಂದು ಹೆಸರು: ವಿಕ್ರಮ್. ಪೊಲೀಸ್ ದಾಖಲೆ ಪರಿಶೀಲಿಸಿದ. ವಿಕ್ರಮ್ ಸೀಮಾಳ ಗಂಡ. ಆದರೆ ಅವನು ಅದೇ ದಿನ ಮೃತಪಟ್ಟಿದ್ದ ಎಂದು ದಾಖಲೆ ಹೇಳುತ್ತಿತ್ತು. ಹಾಗಾದರೆ ಸೀಮಾ ಯಾರ ಬಗ್ಗೆ ಹೇಳುತ್ತಿದ್ದಳು? ಅದೇ ರಾತ್ರಿ ಮತ್ತೆ ಕರೆ ಬಂತು: ವಿಕ್ರಮ್ ನನ್ನನ್ನು ಕೊಲ್ಲಲಿಲ್ಲ. ಹಾಗಾದರೆ ಯಾರು? ದೀರ್ಘ ಮೌನ. ನಂತರ ನೀನು. ಆದಿತ್ಯ ನಕ್ಕ. ನಾನು? ಆಗ ನನ್ನ ವಯಸ್ಸು 5 ವರ್ಷ. ಅತ್ತಲಿಂದ ಮೃದುವಾದ ನಗು. ನೀನು ಅಲ್ಲ, ನಿನ್ನ ತಂದೆ. ಕರೆ ಕಡಿತವಾಯಿತು. ಆದಿತ್ಯನ ತಂದೆ 15 ವರ್ಷಗಳ ಹಿಂದೆ ಪೊಲೀಸ್ ಅಧಿಕಾರಿ. ಅವರು ಇದೇ ಪ್ರಕರಣದ ತನಿಖೆ ನಡೆಸಿದ್ದರು. ಮನೆಯಲ್ಲಿದ್ದ ಹಳೆಯ ಪೆಟ್ಟಿಗೆ ತೆರೆದ. ಅದರೊಳಗೆ ತಂದೆಯ ಖಾಸಗಿ ದಾಖಲೆ ಸಿಕ್ಕಿತು. ಒಂದು ಪತ್ರ: ಈ ಪ್ರಕರಣ ಮುಚ್ಚಲ್ಪಟ್ಟಿಲ್ಲ. ನಿಜವಾದ ಕೊಲೆಗಾರ ನನ್ನ ಜೊತೆ ಕೆಲಸ ಮಾಡುವವನೇ. ಹೆಸರು ಮಾತ್ರ ಇರಲಿಲ್ಲ. ಮರುದಿನ ಹಳೆಯ ಇನ್ಸ್ಪೆಕ್ಟರನ್ನು ಭೇಟಿಯಾದ. ಅವರು ನಡುಗುತ್ತಾ ಹೇಳಿದರು: ಆ ಪ್ರಕರಣದ ಬಗ್ಗೆ ಮತ್ತೆ ಮಾತನಾಡಬೇಡ. ಯಾಕೆ? ಆ ಮನೆಯಿಂದ ಸತ್ಯ ಹುಡುಕಲು ಹೋದವರು ಯಾರೂ ಸುಖವಾಗಿ ಬದುಕಿಲ್ಲ. ಆ ರಾತ್ರಿ ಮತ್ತೆ ಫೋನ್ ಮೊಳಗಿತು.
ಇಂದು ಕೊನೆಯ ರಾತ್ರಿ. ಅಂದರೆ ಏನರ್ಥ? ಸತ್ಯ ಇಂದು ಹೊರಬರುತ್ತದೆ ಎಂದರ್ಥ. ಆದಿತ್ಯ ಓಡುತ್ತಾ ಬಂಗಲೆಗೆ ಹೋದ. ಈ ಬಾರಿ ಮನೆ ಸಂಪೂರ್ಣ ಬದಲಾಗಿತ್ತು. ಧೂಳು ಇರಲಿಲ್ಲ. ದೀಪಗಳು ಉರಿಯುತ್ತಿದ್ದವು. ಅಡುಗೆ ಮನೆಯಲ್ಲೇ ಯಾರೋ ಪಾತ್ರೆ ಇಡುತ್ತಿರುವ ಶಬ್ದ. ಗಡಿಯಾರದಲ್ಲಿ ಸಮಯ 11:57 ತೋರಿಸುತ್ತಿತ್ತು. ಹಠಾತ್ತನೆ ಒಬ್ಬ ಮಹಿಳೆ ಓಡುತ್ತಾ ಮೇಲಕ್ಕೆ ಹೋದಳು. ಅದೇ ಸೀಮಾ. ಅವಳ ಹಿಂದೆ ಒಬ್ಬ ವ್ಯಕ್ತಿ. ಮುಖ ಕಾಣುತ್ತಿರಲಿಲ್ಲ. ಅವನು ಚಾಕು ಎತ್ತಿದ. ಆದಿತ್ಯ ನಿಲ್ಲಿ ಎಂದು ಕೂಗಿದ. ಆದರೆ ಯಾರಿಗೂ ಕೇಳಿಸಲಿಲ್ಲ. ಅವನು ಕೇವಲ 15 ವರ್ಷದ ಹಿಂದಿನ ಘಟನೆಯನ್ನು ನೋಡುತ್ತಿದ್ದ ಅಷ್ಟೇ. ಕೊಲೆಗಾರ ಮುಖ ತಿರುಗಿಸಿದ. ಆದಿತ್ಯ ಬೆಚ್ಚಿಬಿದ್ದ. ಅವನು ನನ್ನ ತಂದೆಯ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಪೊಲೀಸ್ ಅಧಿಕಾರಿ. ಪ್ರಕರಣವನ್ನು ಮುಚ್ಚಿ ಹಾಕಿದ್ದವನೇ. ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಮಾಯವಾಯಿತು. ಮನೆ ಮತ್ತೆ ಖಾಲಿಯಾಯಿತು. ನೆಲದ ಮೇಲೆ ಒಂದು ಹಳೆಯ ಕ್ಯಾಸೆಟ್. ಅದರೊಳಗೆ ಸಂಪೂರ್ಣ ಘಟನೆಯ ಧ್ವನಿ ಮುದ್ರಣವಿತ್ತು. ಅದೇ ಸಾಕ್ಷಿಯಾಗಿ ಪರಿಣಮಿಸಿತು. 1 ವಾರದ ನಂತರ ಪ್ರಕರಣ ಮತ್ತೆ ತೆರೆಯಲಾಯಿತು. ನಿಜವಾದ ಕೊಲೆಗಾರ ಬಂಧನಕ್ಕೊಳಗಾದ. ಜನರು ಹೇಳಿದರು, ಇಷ್ಟೊಂದು ವರ್ಷಗಳ ನಂತರ ನ್ಯಾಯ ಗೆದ್ದಿತು. ಆದರೆ ಆದಿತ್ಯ ಒಂದು ವಿಷಯವನ್ನು ಯಾರಿಗೂ ಹೇಳಲಿಲ್ಲ. ಪ್ರತಿ ವರ್ಷ ಅದೇ ದಿನ ರಾತ್ರಿ 11:57ಕ್ಕೆ ಅವನ ಕಚೇರಿಯ ಹಳೆಯ ಲ್ಯಾಂಡ್ಲೈನ್ ಇನ್ನೂ ಮೊಳಗುತ್ತದೆ. ಅವನು ರಿಸೀವರ್ ಎತ್ತುತ್ತಾನೆ. ಅತ್ತಲಿಂದ ಮೃದುವಾದ ಧ್ವನಿ ಕೇಳಿಸುತ್ತದೆ. ಧನ್ಯವಾದ. ಈಗ ನನಗೆ ಭಯವಿಲ್ಲ.